ನಮಸ್ಕಾರ ಸ್ನೇಹಿತರೆ ನೀವು ಕೂಡ ರೈಲು ಪ್ರಯಾಣಿಕರಾಗಿದ್ದರೆ ಜುಲೈ 1ನೇ ತಾರೀಕಿನಿಂದ ದೇಶದಲ್ಲಿ ಜಾರಿಗೆ ಬರುತ್ತಿರುವ ಹೊಸ ರೈಲ್ವೆ ನಿಯಮದ ಬಗ್ಗೆ ತಿಳಿದುಕೊಳ್ಳುವುದು ಅತಿ ಅವಶ್ಯಕವಾಗಿದೆ. ಹೌದು ಸ್ನೇಹಿತರೆ, ಜುಲೈ 1ನೇ ತಾರೀಕಿನಿಂದ ರೈಲ್ವೆ ಟಿಕೆಟ್ ದರದಲ್ಲಿ ಬಹುದೊಡ್ಡ ಬದಲಾವಣೆಯಾಗಲಿದ್ದು, ಈ ಬದಲಾವಣೆ ಪ್ರತಿಯೊಬ್ಬ ಪ್ರಯಾಣಿಕರ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರಲಿದೆ. ಸ್ನೇಹಿತರೆ, ಭಾರತೀಯ ರೈಲ್ವೆಯಲ್ಲಿ ಜುಲೈ 1ನೇ ತಾರೀಕಿನಿಂದ ಹೊಸ ಪ್ರಯಾಣ ದರ ಜಾರಿಗೆ ಬರಲಿದೆ. ಹೊಸ ಪ್ರಯಾಣ ದರವು ಎಲ್ಲ ಪ್ರಯಾಣಿಕರಿಗೆ ಅನ್ವಯ ಆಗದೇ ಇದ್ದರೂ ಕೂಡ ಕೆಲವೊಂದು ವರ್ಗದವರು ಖಂಡಿತವಾಗಿ ಹೆಚ್ಚುವರಿ ಹಣವನ್ನು ಪಾವತಿ ಮಾಡಬೇಕಾಗುತ್ತೆ. ಹೌದು ಸ್ನೇಹಿತರೆ, ಜುಲೈ 1ನೇ ತಾರೀಕಿನಿಂದ ಎಸಿ ಬೋಗಿಗಳಲ್ಲಿ ಪ್ರಯಾಣವನ್ನು ಮಾಡುವವರು ಹೆಚ್ಚಿನ ದರವನ್ನು ಪಾವತಿ ಮಾಡಬೇಕು. ಭಾರತೀಯ ರೈಲ್ವೆಯ ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಎಸಿ ಬೋಗಿಯಲ್ಲಿ ಪ್ರಯಾಣವನ್ನು ಮಾಡುವ ಪ್ರಯಾಣಿಕ ಪ್ರತಿ ಕಿಲೋಮೀಟರ್ಗೆ ಹೆಚ್ಚುವರಿಯಾಗಿ 2 ಪೈಸೆಯನ್ನು ಪಾವತಿ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಾನ್ ಎಸಿ ಸ್ಲೀಪರ್ ಕೋಚ್ನಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕ ಪ್ರತಿ 500 ಕಿಲೋಮೀಟರ್ಗೆ ಅರ್ಧ ಪೈಸೆ ಹೆಚ್ಚು ಹಣವನ್ನು ಪಾವತಿ ಮಾಡಬೇಕು. ನಾನ್ ಎಸಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣವನ್ನು ಮಾಡುವ ಪ್ರಯಾಣಿಕ ಪ್ರತಿ ಕಿಲೋಮೀಟರ್ಗೆ ಇನ್ನು ಮುಂದೆ 1 ಪೈಸೆ ಹೆಚ್ಚು ಹಣವನ್ನು ಪಾವತಿ ಮಾಡಬೇಕಾಗುತ್ತೆ. ರೈಲ್ವೆ ಟಿಕೆಟ್ನ ಹೊಸ ದರವು ಜುಲೈ 1ನೇ ತಾರೀಕಿನಿಂದ ದೇಶಾದ್ಯಂತ ಜಾರಿಗೆ ಬರಲಿದೆ. ಜುಲೈ 1ನೇ ತಾರೀಕಿನಿಂದ ತತ್ಕಾಲ್ ಟಿಕೆಟ್ ನಿಯಮದಲ್ಲಿ ಕೂಡ ಬಹುದೊಡ್ಡ ಬದಲಾವಣೆಯಾಗುವುದನ್ನು ನಾವು ಗಮನಿಸಬಹುದು. ಹೌದು ಸ್ನೇಹಿತರೆ, ಇನ್ನು ಮುಂದೆ ತತ್ಕಾಲ್ ಟಿಕೆಟ್ ಅನ್ನು ಬುಕ್ ಮಾಡುವ ಸಮಯದಲ್ಲಿ ಆಧಾರ್ ವೆರಿಫಿಕೇಶನ್ ಮಾಡುವುದು ಕಡ್ಡಾಯವಾಗಿದೆ. ಭಾರತೀಯ ರೈಲ್ವೆ ಈಗ ಆಧಾರ್ ಡಾಕ್ಯುಮೆಂಟೇಶನ್ ನಿಯಮವನ್ನು ಕಡ್ಡಾಯ ಮಾಡಿದ್ದು, ಜುಲೈ 1ನೇ ತಾರೀಕಿನಿಂದ ತತ್ಕಾಲ್ ಟಿಕೆಟ್ ಅನ್ನು ಬುಕ್ ಮಾಡುವಾಗ ಪ್ರಯಾಣಿಕ ಆಧಾರ್ ಸಂಖ್ಯೆಯನ್ನು ದೃಢೀಕರಣ ಮಾಡುವುದು ಅಗತ್ಯವಾಗಿದೆ. ಕೆಲವು ಏಜೆಂಟ್ಗಳು ಮುಂಗಡವಾಗಿ ತತ್ಕಾಲ್ ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡು ಪ್ರಯಾಣಿಕರಿಗೆ ಸಮಸ್ಯೆಯನ್ನು ಕೊಡುತ್ತಿದ್ದಾರೆ. ಈ ಕಾರಣಗಳಿಂದ ಭಾರತೀಯ ರೈಲ್ವೆ ಈಗ ಆಧಾರ್ ಐಡೆಂಟಿಫಿಕೇಶನ್ ಕಡ್ಡಾಯಗೊಳಿಸಿದೆ. ಅದೇ ರೀತಿಯಲ್ಲಿ ಸಾಮಾನ್ಯ ಪ್ರಯಾಣಿಕ ತತ್ಕಾಲ್ ಟಿಕೆಟ್ ಅನ್ನು ಬುಕ್ ಮಾಡುವ ಅವಧಿಯಲ್ಲಿ ಯಾವುದೇ ಬುಕಿಂಗ್ ಏಜೆಂಟ್ಗಳು ಟಿಕೆಟ್ ಬುಕ್ ಮಾಡಲು ಸಾಧ್ಯವಿಲ್ಲ. ಭಾರತೀಯ ರೈಲ್ವೆಯ ಈ ಹೊಸ ನಿಯಮದಿಂದ ನೈಜ ಪ್ರಯಾಣಿಕನಿಗೆ ಟಿಕೆಟ್ ಲಭ್ಯವಾಗುವ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ. ಸ್ನೇಹಿತರೆ, ಜುಲೈ 1ನೇ ತಾರೀಕಿನಿಂದ ಭಾರತೀಯ ರೈಲ್ವೆಯಲ್ಲಿ ಜಾರಿಗೆ ಬರುತ್ತಿರುವ ಈ ಹೊಸ ನಿಯಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.